ಇವತ್ತು ಬಹುಜನ್ ಸಮಾಜ್ ಪಾರ್ಟಿಯ ಅಭ್ಯರ್ಥಿಯಾಗಿ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಈಗ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮೊಟ್ಟಿಗೆ ನಮ್ಮ ರಾಜ್ಯಾಧ್ಯಕ್ಷರು, ರಾಜ್ಯ ಉಸ್ತುವಾರಿಗಳು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಈ ಜಿಲ್ಲೆಯ ಎಲ್ಲ ನಮ್ಮ ಅಸೆಂಬ್ಲಿಗಳ ನಾಯಕರುಗಳು ಕೂಡ ಬಂದಿದ್ದಾರೆ. ಇವರೆಲ್ಲರ ಒಂದು ಸಮ್ಮುಖದಲ್ಲಿ ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಸೊ ಏನಿವತ್ತು ಹಾಸನ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದನೂ ಕೂಡ ಒಂದು ರೀತಿಯಾದಂಥ ಜಡ್ಡುಗಟ್ಟಿದ ರಾಜಕಾರಣ, ಒಂದು ರೀತಿಯಾದಂಥ ಪಾಳ್ಯಗಾರಿಕೆ ಅಥವಾ ಕುಟುಂಬ ರಾಜಕಾರಣ, ಒಂದೇ ಕುಟುಂಬದ ಒಂದೇ ಜನಾಂಗದ ಇವತ್ತು ಆಳ್ವಿಕೆ ಮಾಡಿರ್ತಕ್ಕಂಥದ್ದು ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದು ರೀತಿಯ ಪ್ರಜಾಪ್ರಭುತ್ವ ಎಲ್ಲೋ ಒಂದು ಕಡೆ ವಿಫಲ ಆಗಿದೆ, ಸರಿಯಾದ ರೀತಿಯಾದಂಥ ಜಾರಿಯಾಗಿಲ್ಲ, ಅರ್ಥಹೀನಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಸೊ ಹಂಗಾಗಿ ಪ್ರತಿಯೊಬ್ಬ ಮತದಾರರು ಕೂಡ ಈ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕಾದ್ದೇನಪ್ಪ ಅಂತಂದರೆ, ಒಬ್ಬ ಸಾಮಾನ್ಯ ಪ್ರಜೆ ಪಾರ್ಲಿಮೆಂಟಿಗೆ ಆಯ್ಕೆ ಆಗುವಂಥ ಮುಕ್ತವಾದಂಥ ಒಂದು ಅವಕಾಶ, ವಾತಾವರಣ ಸೃಷ್ಟಿಯಾಗಬೇಕು. ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದಲೆ ಈ ಕ್ಷೇತ್ರಕ್ಕೆ ಯಾರು, ಈ ಮತದಾರರಿಗೆ, ಜನಸಾಮಾನ್ಯರಿಗೆ ಯಾರು ಒಳಿತನ್ನು ಬೆಳೆಸ್ತಾರೆ, ಯಾರು ಸಂವಿಧಾನನ ಉಳಿಸ್ಲಿಕ್ಕೆ, ಪ್ರಜಾಪ್ರಭುತ್ವನ ಉಳಿಸ್ಲಿಕ್ಕೆ ತಾಕತ್ತಾಗಿರ್ತಕ್ಕಂಥವ್ರು ಇದ್ದಾರೆ, ಜನಪರ ಕಾಳಜಿ ಉಳ್ಳಂಥವ್ರು ಇದ್ದಾರೆ. ಸೊ ಹಂಗಾಗಿ ನೀವು ಆಯ್ಕೆ ಮಾಡಬೇಕು. ನೀವು ತೂಕ ಮಾಡಿ ನೋಡಿ, ಏನು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ, ಎಲ್ಲ ಅಭ್ಯರ್ಥಿಗಳ ಒಂದು ಹಿನ್ನೆಲೆಯನ್ನು ನೋಡಿ, ಯಾರು ನಮಗೆ ಸೂಕ್ತ ಅಂತಕ್ಕಂಥದ್ದನ್ನು ನೀವು ನೋಡಿದ್ರೆ, ಇವತ್ತು ಕಳೆದ 25 ವರ್ಷಗಳಿಂದಲೂ ಕೂಡ ನಾನು ಈ ಒಂದು ಹಾಸನ ಜಿಲ್ಲೆಯಲ್ಲಿ ವಿದ್ಯಾರ್ಥಿ ಜೀವನದಿಂದಲೂ ಕೂಡ ಅನೇಕ ರೀತಿಯಾದಂಥ ಹೋರಾಟಗಳನ್ನು ದಲಿತರ ಪರವಾಗಿ, ರೈತರ ಪರವಾಗಿ, ಹಿಂದುಳಿದ ವರ್ಗದ ಪರವಾಗಿ, ಮಹಿಳೆಯರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇನೆ. ಭಾಳ ದೊಡ್ಡ ಕನಸಿದೆ ನನಗೆ ಹಾಸನ ಕ್ಷೇತ್ರದ ಬಗ್ಗೆ. ಭಾಳ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ, ಪ್ರಧಾನಮಂತ್ರಿಗಳಾದರೂ, ಮುಖ್ಯಮಂತ್ರಿಗಳಾದರೂ, ಮಿನಿಸ್ಟ್ರುಗಳಾದರೂ. ಆದರೆ ಅಭಿವೃದ್ಧಿ ಅಂತಕ್ಕಂಥದ್ದು ಮರೀಚಿಕೆಯಾಗಿದೆ. ಇವತ್ತು ಬೇರೆ ಬೇರೆ ನಾವು ರಾಜ್ಯದಲ್ಲಿ ಬೇರೆ ಬೇರೆ ಸಿಟಿಗಳಲ್ಲಿ ನೋಡ್ತೀವಿ, ದಿನಕ್ಕೊಂದು ಫ್ಲೈಓವರ್ ಆಗ್ತವೆ. ಇಲ್ಲಿ 10 ವರ್ಷ ಬರೀ ಒಂದು ಫ್ಲೈಓವರ್ 10 ವರ್ಷ ತಗೊಂಡಿದ್ದೆ ಅಂತಂದರೆ, ಇಲ್ಲಿ ಪ್ರಧಾನಮಂತ್ರಿ ಆದ್ರೇನು, ಮುಖ್ಯಮಂತ್ರಿ ಆದ್ರೇನು, ಇನ್ನೂ ಅದಕ್ಕಿಂತ ದೊಡ್ಡ ಪದವಿ ಬಂದರೂ ತಾನೇ ಏನು ಪ್ರಯೋಜನ ಆಗಲ್ಲ. ಯಾಕಂದ್ರೆ ಇಚ್ಛಾಶಕ್ತಿ ಕೊರತೆ ಇದೆ. ಯಾವುದೇ ಕಾರಣಕ್ಕೂ ಅಭಿವೃದ್ಧಿಯನ್ನು ಬಯಸಲ್ಲ. ಅವರು ತಮ್ಮ ಕುಟುಂಬಕ್ಕೋಸ್ಕರವಾಗಿ ಮಾಡ್ತಿರ್ತಕ್ಕಂಥದ್ದು, ತಮ್ಮ ಸಮುದಾಯಕ್ಕೋಸ್ಕರ ಅಂತ ಮಾಡ್ತಿರ್ತಕ್ಕಂಥದ್ದು. ಅನೇಕ ಬಡ ಸಮುದಾಯಗಳು, ತಳ ಸಮುದಾಯಗಳು ಎಲ್ಲವೂ ಕೂಡ ಒಗ್ಗಟ್ಟಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಆನೆ ಗುರುತಿಗೆ ಓಟ್ ಹಾಕೋದ್ರ ಮುಖಾಂತರವಾಗಿ ಇವತ್ತೇನು ಅಕ್ಕ ಮಾಯಾವತಿ ಅವರು ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಅಲೆಯನ್ನು ಎದುರಿಸಿದ್ದಾರೆ. ಸೊ ಅವರ ಒಂದು ನಾಯಕತ್ವದಲ್ಲಿ, ಒಂದು ಸಮಾನತೆಯ ಒಂದು ನಾಯಕತ್ವದಲ್ಲಿ ಈ ಪ್ರಜಾಪ್ರಭುತ್ವನ ಸರಿಯಾದ ರೀತಿಯಂತ ಅನುಷ್ಠಾನವನ್ನು ತರುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ರೆ ಅವರಿಗೆ ನಾವು ಬಲ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಒಂದು ಆನೆಯನ್ನು ಇಲ್ಲಿಂದ ಕಳಿಸ್ತಕ್ಕಂಥ ಕೆಲಸವನ್ನು ಹಾಸನ ಕ್ಷೇತ್ರದ ಮತದಾರರು ಮಾಡಬೇಕು. ಆ ನಿಟ್ಟಿನಲ್ಲಿ ನನಗೆ ಆಶೀರ್ವಾದ ಮಾಡಬೇಕು. ನಾನು ನಿಮ್ಮ ಮನೆಯ ಮಗನಾಗಿ ಕೆಲಸ ಮಾಡಲಿಕ್ಕೆ ತಯಾರಿದ್ದೀನಿ. 25 ವರ್ಷಗಳಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇನ್ನೊಂದು ಕೂಡ ಮಾಡ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಇವತ್ತು ಬಹುಜನ್ ಸಮಾಜ ಪಕ್ಷ 28 ಕಡೆ ಕೂಡ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀವಿ. ಬಹುಜನ್ ಸಮಾಜ ಪಕ್ಷ ಈ ದೇಶದಲ್ಲಿ ರಾಷ್ಟ್ರೀಯ ಪಕ್ಷದಲ್ಲಿ ಅತಿ 3ನೇ ದೊಡ್ಡ ಪಕ್ಷ. ಈಗಿರುವಾಗ ಬೇರೆ ಬೇರೆ ಪಕ್ಷದಲ್ಲಿ ಒಂದೊಂದು ಬಿ ಫಾರಮ್ಗೆ 25 ಕೋಟಿಯಿಂದ 50 ಕೋಟಿ ರೂಪಾಯಿ ತಗೊಳ್ತಾ ಇದ್ದಾರೆ. ಗೆದಿಬೇಕಾದ್ರೆ 100 ಕೋಟಿ ಅವ್ರ ಹತ್ರ ಇರಬೇಕಾಗಿದೆ. ಆದರೆ ಇವತ್ತು ಈಗಾಗಲೇ ನಮ್ಮ ಅಭ್ಯರ್ಥಿಗಳು ಮತ್ತು ಉಪಾಧ್ಯಕ್ಷರು ಹೇಳಿದ ರೀತಿಯಲ್ಲಿ ಇವತ್ತು ದುಡ್ಡೋರು, ಕೆಲವು ಬಲಾಢ್ಯರು, ಕೆಲವು ಒಂದೇ ಕೋಮಿನ ಸಮುದಾಯದ ಸೇರಿದಂಥ ಅಲ್ಲಿರೋ ಬಡವರು ಕೂಡ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಸಮುದಾಯಗಳು ಇಲ್ಲಿ ಆಡಳಿತ ಮಾಡ್ಕೊಂಬರ್ತಾ ಇದ್ದಾರೆ. ಅದನ್ನು ಬದಲಾವಣೆ ಮಾಡಬೇಕಾಗಿದೆ. ಹಾಗಾಗಿ ಒಬ್ಬ ಕಾಂಗ್ರೆಸ್ಸು BJPಯ ದಳದ ಒಂದು ಮೈತ್ರಿಕೂಟದ ಅಭ್ಯರ್ಥಿಗಳನ್ನ ಕಂಪೇರ್ ಮಾಡೋಕ್ಕೆ ಹೋದರೆ ಗಂಗಾಧರ್ ಅವರೆಲ್ಲ ಇಬ್ಬರಿಗಿನ್ನ ಹಿರಿಯರಿದ್ದಾರೆ. ಹಾಗಾಗಿ ವಿದ್ಯಾವಂತರಿದ್ದಾರೆ, ಹೋರಾಟಗಾರರಿದ್ದಾರೆ. ಇಂಥ ಸಾಮಾನ್ಯ ಒಬ್ಬರಿಗೆ ಬಿ ಫಾರಮನ್ನು ಬಹುಜನ್ ಸಮಾಜ್ ಪಾರ್ಟಿ ಅಕ್ಕ ಮಾಯಾವತಿ ಅವರು ಗುರುತಿಸಿ ಡೆಲ್ಲಿಯಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಅದರಿಂದ ಮತದಾರರು ಒಂದು ಬದಲಾವಣೆ ಮಾಡೋಕ್ಕೆ ಅವಕಾಶ ಇದೆ. ಆ ಬದಲಾವಣೆ ಮಾಡಬೇಕಾಗಿದೆ. ರಾಜಕಾರಣ ಅಂದರೆ ಏನು, ಒಂದೇ ಮನೆಯಲ್ಲಿ ತಾತ ಮಾಜಿ ಪ್ರಧಾನಿ, ರಾಜ್ಯಸಭಾ ಮೆಂಬರು, ಮಗ ಚೀಫ್ ಮಿನಿಸ್ಟ್ರು, ಹಾಲಿ MLA, ಇನ್ನೊಬ್ಬ ಮಗ
ಹಾಲಿ MLA ಮತ್ತು ಕ್ಯಾಬಿನೆಟ್ ಮಿನಿಸ್ಟ್ರು ಮೊಮ್ಮಗ ಈಗ MP ಮತ್ತು ಮತ್ತೆ ಅಭ್ಯರ್ಥಿ, ಆ ಥರದ ಒಂದು ಕುಟುಂಬದ ರಾಜಕಾರಣ ಆಗಬಾರ್ದು. ಅದೇ ಥರ ಬಂದು ಪುಟ್ಟಸ್ವಾಮಿಗೌಡರ ಮೊಮ್ಮಗ ಕೂಡ ಇವತ್ತೇರಿದ್ದಾರೆ, ಅದು ಕೂಡ ಪರಂಪರೆ ಆಗ್ತಾ ಇದೆ. ರೈತರ ಪರವಾಗಿ, ದಲಿತರ ಪರವಾಗಿ, ಹೆಣ್ಮಕ್ಳ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಕಾರ್ಮಿಕರ ಪರವಾಗಿ ಆ ರೀತಿ ಹೋರಾಟವನ್ನು ಮಾಡೋಕ್ಕೆ ಶಕ್ತಿ ಇರೋದು ಈ ಗಂಗಾಧರಿಗೆ ಮಾತ್ರ. ಅದಕ್ಕೆ ಈ ಸಾರಿ ಜಾತಿ ಮತವನ್ನು ನೋಡಿದಿರ ಎಲ್ಲ ಸಮುದಾಯದವರು ಕೂಡ ಬಹುಜನ್ ಸಮಾಜ ಪಕ್ಷದ ಆನೆ ಗುರುತಿಗೆ ಓಟ್ ಕೊಡಬೇಕಾಗಿದೆ. ಒಂದು. ಎರಡನೇದು, ಇವರಿಗೆ ದುಡ್ಡಲ್ಲಿಂದ ಬರ್ತದೆ. ಕಾಂಗ್ರೆಸ್ಸು BJP ದಳದವರು ಒಂದು ಓಟಿಗೆ 2,000, 3,000, 4,000 ಕೊಡ್ತಾ ಇದ್ದಾರಲ್ಲ, ಕುಕ್ಕರ್ಗಳು ಕೊಡ್ತಾ ಇದ್ದಾರೆ, TV ಕೊಡ್ತಾ ಇದ್ದಾರೆ, ಉಂಗುರ ಕೊಡ್ತಾ ಇದ್ದಾರೆ. ಇದಕ್ಕೆಲ್ಲ ದುಡ್ಡಲ್ಲಿಂದ ಬರ್ತದೆ. ಇವರು ಶ್ರೀಮಂತ ಬಂಡವಾಳಶಾಹಿಗಳಿಂದ ದುಡ್ಡು ತಗೊಂಬತ್ತಾರೆ, ಪಕ್ಷವನ್ನು ಕಟ್ತಾರೆ. ಬಂಡವಾಳಶಾಹಿಯಿಂದ ದುಡ್ಡು ತಗೊಂಬತ್ತಾರೆ, ಕುಕ್ಕರು, ಲಿಕ್ಕರು, ಸೀರೆ, ಕುಪ್ಸ, TV ಬೇಕಾದ್ದನ್ನು ಕೊಟ್ಟು ಗೆಲ್ತಾರೆ. ಗೆದ್ದೋದ್ಮೇಲೆ ಯಾರು ಪರವಾಗಿ ಕೆಲಸ ಮಾಡ್ತಾರೆ? ಅವರು ಶ್ರೀಮಂತರ ಪರವಾಗಿ ಕೆಲಸ ಮಾಡ್ತಾರೆ. ಈಗಾಗಲೇ ತಮಗೆ ಗೊತ್ತಿದೆ, ಈಗಾಗಲೇ ಬಾಂಡ್ ವಿಚಾರದಲ್ಲಿ ಬಂದಾಗ 16,000 ಕೋಟಿಗಳಿಂದ ದುಡ್ಡನ್ನು ಅವ್ರುಗಳು ತಗೊಂಡವ್ರೆ. ಆ ಲಿಸ್ಟಲ್ಲಿ ಬಹುಜನ್ ಸಮಾಜ ಪಕ್ಷ ಇಲ್ಲ. ಬಹುಜನ್ ಸಮಾಜ ಪಕ್ಷ ಒಂದು ನೋಟು, ಒಂದು ಓಟನ್ನು ಮತದಾರರಿಗೆ ಕೊಡ್ಬೇಕನ್ನೋ ಸಿದ್ಧಾಂತದಲ್ಲಿ ಇರೋದ್ರಿಂದ ನಾವು ಇಂಡಿಯಾದಲ್ಲೂ ಕೂಡ ಯಾವುದೇ NDA ಮತ್ತು ಇಂಡಿಯಾ ಕಡೆ ನಾವಿಲ್ಲ, ನಾವು ಇಂಡಿಪೆಂಡೆಂಟ್ ಆಗಿದ್ದೀವಿ. ಈಗಲೂ ಕೂಡ ನಮ್ಮದು 15 MP ಇದೆ ಲೋಕಸಭಾ, ರಾಜ್ಯಸಭಾ. ದೊಡ್ಡ ಮೀಡಿಯಾಗಳು ಅದನ್ನೇನು ತೋರ್ಸಕ್ಕೆ ಹೋಗಲ್ಲ. ಅದರಿಂದ ಇವತ್ತು ಅಂಬೇಡ್ಕರ್ ಹೆಸರು ಹೇಳ್ತಕ್ಕಂಥ, ಜೈ ಭೀಮ್ ಹೇಳ್ತಕ್ಕಂಥ ಜನ ಕೂಡ ಕಾಂಗ್ರೆಸ್ ಓಟ್ ಕೊಡಿ ಅಂತ ಕ್ಯಾಂಪೇನ್ ಮಾಡೋದು ಕರೆಕ್ಟ್ ಅಲ್ಲ. ಅಂಬೇಡ್ಕರ್ ಹೇಳಿದ್ದಾರೆ, ನಾನು ಸಾಯ್ದು ಬದುಕಲಿ, ಕಾಂಗ್ರೆಸ್ಗೆ ನೀವು ಓಟ್ ಹಾಕಿ, ಕಾಂಗ್ರೆಸ್ ಮನೆ ಉರಿತಕ್ಕಂಥ ಮನೆ ನನಗೆ ನಿಮಗೆ ಸಂವಿಧಾನ ಬರುವಾಗ ಓಟ್ ಹಾಕಿಸೋಕೆ ಭಾಳ ತೊಂದರೆ ಕೊಟ್ಟವ್ರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ನಮ್ಮ ಜನಗಳು ಕೆಲವರು ಸಣ್ಣ ಪುಟ್ಟ ಆಸೆ ಆಕಾಂಕ್ಷೆಗೋಸ್ಕರ ಜೈ ಭೀಮ್ ಹೇಳಿ ನೀಲಿ ಜೆಂಡೆಗಳನ್ನ ಹಾಕ್ಕೊಂಡು ಕಾಂಗ್ರೆಸ್ ಓಟ್ ಕೊಡತಕ್ಕಂಥ ಕೆಲಸನ ಮಾಡಬಾರ್ದು. ನೀವೆಲ್ಲರೂ ಕೂಡ ಅಂಬೇಡ್ಕರ್ ಸಂಘ ಇರ್ಬೋದು, ಜಗ್ಜೀವನ ಸಂಘ ಇರ್ಬೋದು, ಮಾದಿಗ ದಂಡೋರಗಳಿರ್ಬೋದು, ಲಂಬಾಣಿ ಬೋವಿ ಸಂಘಗಳಿರ್ಬೋದು, ಸ್ವಾಮೀಜಿಗಳಿರ್ಬೋದು, ಎಲ್ಲ ಬಂದು ಬಹುಜನ್ ಸಮಾಜ ಪಕ್ಷಕ್ಕೆ ಅಭ್ಯರ್ಥಿಗೆ ಕೆಲಸ ಮಾಡಬೇಕಂತ ಈ ಕ್ಷೇತ್ರದಲ್ಲಿ ನಾನು ಬಹುಜನ್ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷನಾಗಿ, ನಮ್ಮ ಕೋಆರ್ಡಿನೇಟರ್ ಕೃಷ್ಣಮೂರ್ತಿ ಕೂಡ ಇಲ್ಲಿದ್ದಾರೆ, ಜಾಕೀರ್ ಶೇಖ್ ಜನರಲ್ ಸೆಕ್ರೆಟರಿ ಇದ್ದಾರೆ, ಮುನಿಯಪ್ಪ ಅವರು ಹಿರಿಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ಶಿವಮ್ ಅವರು, ಎಲ್ಲ ನಮ್ಮ ಲೀಡರ್ಗಳ ಪರವಾಗಿ ನಾನು ಈ ಒಂದು ರಾಜ್ಯದ ಜನರ ಪರವಾಗಿ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಓಟನ್ನು ಕೊಡಬೇಕು. ಇಂದು ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದಂಥ ಗಂಗಾಧರ್ ಬಹುಜನ್ರವರು ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಹಾಸನ ಜಿಲ್ಲೆಯ ಎಲ್ಲ ಮತದಾರರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಂತಂದರೆ, ಹಾಸನದ ಏನು ವಂಶ ಪಾರಂಪರ್ಯವಾಗಿ ಹಾಸನವನ್ನು ಗುತ್ತಿಗೆ ಪಡ್ಕೊಂಡಿರ್ತಕ್ಕಂಥ ಕುಟುಂಬಗಳಿದೆ, ಅದರಿಂದ ಮುಕ್ತಿಗೊಳಿಸ್ಬೇಕಂತಂದರೆ ನೀವು ಮತವನ್ನು ಬದಲಾವಣೆ ಮಾಡಬೇಕಾಗುತ್ತೆ. ಇದುವರೆಗೆ ನೀವು ಗೆಲ್ಲಿಸಿರ್ತಕ್ಕಂಥ ಕಾಂಗ್ರೆಸ್ಸು ಜನತಾದಳಗಳನ್ನು ಬದಲಾಯಿಸಿ ಒಬ್ಬ ಸಮರ್ಥ ಯುವ ನಾಯಕ, ವಕೀಲನಾಗಿ ಜನಸಾಮಾನ್ಯರ ಕಷ್ಟ ದುಃಖಗಳಿಗೆ ನಿರಂತರವಾಗಿ ಸ್ಪಂದಿಸ್ತಕ್ಕಂಥ ವ್ಯಕ್ತಿಯಾಗಿರ್ತಕ್ಕಂಥ ಗಂಗಾಧರ್ ಬಹುಜನ್ ಅವ್ರನ್ನ ನೀವು ಗೆಲ್ಲಿಸ್ಕೊಡ್ಬೇಕಾಗುತ್ತೆ. ಆ ಮುಖಾಂತರ ಹಾಸನದಲ್ಲಿ ನಡೀತಕ್ಕಂಥ ಒಂದು ದೊಡ್ಡ ಪರಿವರ್ತನೆ ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಮಾದರಿಯಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಹಾಸನ ಇರ್ಬೋದು, ಇಡೀ ದೇಶದಲ್ಲಿರ್ಬೋದು, ಹಣಕ್ಕೆ ಹೆಂಡಕ್ಕೆ ಕಾಂಗ್ರೆಸ್ಸು ಮತ್ತು BJP ಜನತಾದಳದಂಥ ಪಕ್ಷಗಳು ಜನರ ಓಟುಗಳನ್ನು ಕೊಂಡುಕೊಳ್ತಾ ಇದ್ದಾರೆ. ಬಹುಜನ್ ಸಮಾಜ್ ಪಾರ್ಟಿ ಜನರನ್ನ ಜಾಗೃತಿಗೊಳಿಸಿ ಅವರ ಓಟಿನ ಮೌಲ್ಯವನ್ನು ಅರ್ಥ ಮಾಡಿಸಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ತಿಳುವಳಿಕೆ ನೀಡಿ ಈ ದೇಶದಲ್ಲಿ ಒಂದು ಪರಿವರ್ತನೆಯನ್ನು ತರಲಿಕ್ಕೆ ಹೊರಟಿದೆ. ಇಂಥ ಪ್ರಮುಖವಾದಂಥ ಸಂದರ್ಭದಲ್ಲಿ, ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡತಕ್ಕಂಥ ಸಂದರ್ಭದಲ್ಲಿ ನೀವು ಒಂದು ಬದಲಾವಣೆಯನ್ನು ತಂದು ಹಾಸನ ಲೋಕಸಭಾ ಕ್ಷೇತ್ರದಿಂದ ಬಹುಜನ್ ಸಮಾಜ್ ಪಾರ್ಟಿಯ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೋರ್ಕೊತೇನೆ. ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ಗಂಗಾಧರ್ ಬಹುಜನ್ರವರು ಇವತ್ತು ನೋಟಿನ ವಿರುದ್ಧ ಓಟಲ್ಲಿ ಗೆಲ್ತೀನಿ ಅಂತ ಹೊರಟಿದ್ದಾರೆ. ಹಾಸನ ಲೋಕಸಭಾದ ಜನತೆ ಜಾತಿ, ಕೋಮುವಾದ ಮತ್ತು ಹಣದ ವಿರುದ್ಧ ಸ್ಪರ್ಧೆ ಮಾಡಕ್ಕೆ ಹೊರಟಿರುವಂಥ, ಶೋಷಿತ ಸಮಾಜದ ಪರವಾಗಿರುವಂಥ, ಹಿಂದುಳಿದ ಜಾತಿಗಳ ಪರವಾಗಿರುವಂಥ, ಧಾರ್ಮಿಕ ಅಲ್ಪಸಂಖ್ಯಾತರ ಪರವಾಗಿ ಒಂದು 25 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದು ಇವತ್ತು ಹಣದ ವಿರುದ್ಧ, ನೋಟಿನ ವಿರುದ್ಧ ಓಟಲ್ಲಿ ನಾನು ಗೆಲ್ತೀನಿ ಅಂತ ಹೇಳಿ ಇವತ್ತು ನಾಮಿನೇಷನ್ ಮಾಡೋಕ್ಕೆ ಹೊರಟಿದ್ದಾರೆ. ಇಡೀ ಹಾಸನ ಲೋಕಸಭಾ ಕ್ಷೇತ್ರದ ಎಲ್ಲ ಜನತೆ ಇವತ್ತು ಈ ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೋಸ್ಕರ ನೋಟಿನ ವಿರುದ್ಧ ಓಟಲ್ಲಿ ಗೆಲ್ಲಿಸಿ ಗಂಗಾಧರ್ ಬಹುಜನ್ರವರಿಗೆ ಆನೆ ಗುರುತಿಗೆ ಮತವನ್ನು ಕೊಟ್ಟು ಗೆಲ್ಲಿಸ್ಬೇಕಂತ ಹೇಳಿ ನಾನು ಮನವಿ ಮಾಡ್ತೀನಿ.